ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಮತ್ತು ಇವತ್ತು ತುಂಬ ಜನ ಮೆಂಬರ್ಶಿಪ್ನ ತೊಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ನಿನ್ನೆ ಮೊನ್ನೆಯಿಂದ ಯಾವ ವೀಡಿಯೋನೂ ಕೂಡ ಮೆಂಬರ್ಸಿಗೆ ಹಾಕಿಲ್ಲ. ಆದರೂ ಕೂಡ ಮೆಂಬರ್ಶಿಪ್ ತೊಗೊಂಡು ಸಪೋರ್ಟ್ ಮಾಡಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಕಥೆನ ಶುರು ಮಾಡೋಣ. ಇಡೀ ಕುಟುಂಬವೇ ನನಗೆ ನಡತೆ ಕೆಟ್ಟವಳು ಅಂತ ಪಟ್ಟಿ ಕಟ್ಟಿ ಅವಮಾನ ಮಾಡಿದ್ದಾರೆ. ಎಲ್ಲವನ್ನ ದಾಟಿ ಇಂದು ಒಬ್ಬಳೇ ಬಂದು ನಾನು ಆತ್ಮವಿಶ್ವಾಸದಿಂದ ಸ್ವಾಭಿಮಾನದಿಂದ ಕೆಲಸ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ನನ್ನ ಮಗು. ಇಲ್ಲಿಯೂ ನಿಮ್ಮಂಥವ್ರು ಬಂದು ಟಾರ್ಚರ್ ಮಾಡಿದರೆ ಏನು ಮಾಡೋಕ್ಕಾಗುತ್ತೆ, ಮರ್ಯಾದೆಯಿಂದ ಕೈ ತೆಗೀರಿ ಅಂತ ಕೋಪದಿಂದ ಹೇಳಿದ್ಲು ನೀಲು. ಅವನು ಕೈ ತೆಗೆಯಲು ಹತ್ತಿರದಲ್ಲಿದ್ದವರು ಸೂರ್ಯನ ಬಳಿ ಜಗಳಕ್ಕೆ ಬಂದರು. ಆಗ ಅಲ್ಲಿಗೆ ಬಂದ ಪೊಲೀಸ್ ಅವರನ್ನು ಸರಿಸಿ, ಈಗ ಸೂರ್ಯನ ಹತ್ರ ಬಂದು ಒಂದು ಹುಡುಗಿ ನೆಮ್ಮದಿಯಾಗಿ ಓಡಾಡುವಂತಿಲ್ಲ, ಅಷ್ಟರಲ್ಲೇ ಯಾವನಾದರೂ ಒಬ್ಬ ಬಂದು ಹೀಗೆ ಕಾಟ ಕೊಡ್ತಾನೆ, ನಿಮ್ಮಂಥವರಿಂದಲೇ ಹುಡುಗಿಯರು ನೆಮ್ಮದಿಯಾಗಿ ಹೊರಗೆ ಬರಲ್ಲ ಅಂತ ದರ್ಪದಿಂದ ಮಾತನಾಡ್ತಾ ಹತ್ತಿರ ಬಂದರು. ಈಗ ಸೂರ್ಯ ತಿರುಗಿ ಅವನ ಮುಖ ನೋಡಿದಾಗ ಕೂಡಲೇ ಪೊಲೀಸರ ಕೈಕಾಲು ನಡಗಿತು. ಹೊಸದಾಗಿ ಬಂದಿರೋ DCP ಸೂರ್ಯಪ್ರಕಾಶ್ ಅಂತ. ಅವರು ಬಾಯಲ್ಲಿ ಗೊಣಗಿದ್ದನ್ನು ಸೂರ್ಯ ಈಗ ಅರ್ಥ ಮಾಡಿಕೊಂಡನು. ತನ್ನ ಗುಟ್ಟನ್ನು ರಟ್ಟು ಮಾಡಬೇಡ ಎಂಬಂತೆ ತಲೆಯಾಡಿಸಿದ. ಹಾಗಾಗಿ ಇನ್ಸ್ಪೆಕ್ಟರ್ ನನಗೆ ಇನ್ಫಾರ್ಮ್ ಮಾಡಿದ್ದು. ಯಾರು ಅಂತ ಗುಂಪನ್ನು ನೋಡಿ ಕೇಳಿದಾಗ ಆಗ ಆ ಗುಂಪಿನಿಂದ ಹೊರಗೆ ಬಂದ ಒಬ್ಬ ಮಹಿಳೆ, ಸರ್ ನಾನೇ ಇನ್ಫಾರ್ಮೇಷನ್ ಮಾಡಿದ್ದು. ಹೀಗೆ ಹೊರಗಡೆ ಹುಡುಗಿಯರು ಬರುವಾಗ ಅನಾವಶ್ಯಕವಾಗಿ ಈ ರೀತಿ ಪುಂಡರು ಬಂದು ಅವ್ರನ್ನ ಡಿಸ್ಟರ್ಬ್ ಮಾಡಿದರೆ ಏನು ಮಾಡೋಕ್ಕಾಗುತ್ತೆ ಅಂದಾಗ, ಸರಿ ನೀವು ಹೊರಡಿ, ಈ ಹುಡುಗಿ ಕಂಪ್ಲೇಂಟ್ ಕೊಡಲಿ, ನಾವು ಇವನನ್ನು ಅರೆಸ್ಟ್ ಮಾಡ್ತೀವಿ ಅಂದರು. ಬೇಡ ಸರ್, ಇವ್ರ ಮೇಲೆ ಕಂಪ್ಲೇಂಟ್ ಕೊಡಲು ನಾನು ಇಷ್ಟಪಡಲ್ಲ. ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಕೇಸ್ ಅಂತ ನಾನು ಅಲಿಯೋಕೆ ಆಗಲ್ಲ ಅಂದವಳು ಸೂರ್ಯನನ್ನು ನೋಡಿ, ಇನ್ಮುಂದೆ ನನ್ನ ಹತ್ರ ಏನಾದರೂ ಸಮಸ್ಯೆ ಮಾಡಿದರೆ ನಾನು ಹೀಗೆ ಮಾತನಾಡಿಕೊಂಡು ಸುಮ್ಮನೆ ಇರಲ್ಲ, ನೇರವಾಗಿ IG ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಮುಂದಕ್ಕೆ ನಡೆದಳು. ಸರ್ ಏನಿದು ಸರ್, ಆ ಪುಂಡರನ್ನು ಅರೆಸ್ಟ್ ಮಾಡದೆ ಏನೋ ಮಾತುಕತೆ ನಡೆಸ್ತಿದ್ದೀರಾ ಅಂತ ಸಾರ್ವಜನಿಕರು ತಲಾ ಒಂದೊಂದು ಪ್ರಶ್ನೆಗಳನ್ನು ಎತ್ತಿದಾಗ 4-5 ಪೊಲೀಸರು ಸೂರ್ಯನ ಹತ್ರ ಬಂದರು. ಇನ್ಸ್ಪೆಕ್ಟರ್ಗೆ ತನ್ನ ಬೈಕ್ ಕೀಲಿ ಕೈಯನ್ನು ಕೊಟ್ಟು ಪೊಲೀಸ್ ವಾಹನವನ್ನು ಏರಿದ ಸೂರ್ಯ. ಆಗಲೇ ಒಬ್ಬ ಕಾನ್ಸ್ಟೇಬಲ್ ಅವನ ಬೈಕ್ನ ತಗೊಂಡು ಹೊರಟ. ನೀಲು ವೇಗವಾಗಿ ನಡ್ಕೊಂಡು ಹೋಗಲು ಅವಳ ಮುಂದೆ ಬಂದು ನಿಂತಿತು ಪೊಲೀಸ್ನ ಕಾರು. ಈಗ ಕೆಳಗೆ ಇರುವ ನೀಲುನನ್ನು ತಡೆದು ತಾನು ಇಳಿದ ಸೂರ್ಯ. ನಾನು ಕೂಡ ನಿನ್ನನ್ನು ಏನೇನೋ ಅಂದ್ಕೊಂಡಿದ್ದೆ ನೀಲು, ಆದರೆ ನೀನು ನನ್ನನ್ನು ಚೆನ್ನಾಗಿ ಅವಮಾನ ಮಾಡಿದೆ. ನಾನು ಮಾಡಿದ ತಪ್ಪಿಗೆ ನೀನು ನನ್ನನ್ನು ಚಪ್ಪಲಿಯಿಂದ ಹೊಡೆದರೂ ತಿದ್ಕೋಬೇಕು ಅನ್ನೋ ನಿರ್ಧಾರದಲ್ಲೇ ಬಂದಿದ್ದೆ. ಆದರೆ ಇವಾಗ ನೀನು ಮಾಡಿದ್ದು ಎಷ್ಟು ದೊಡ್ಡ ಕೆಲಸ ಅಂತ ನಿಂಗೆ ಗೊತ್ತಾ? ನಾನು ಸಾಧಾರಣ ಮನುಷ್ಯ ಆಗಿದ್ದರೆ ಸಮಸ್ಯೆ ಏನೂ ಇರಲಿಲ್ಲ. ಆದರೆ ನಿನಗೆ ಗೊತ್ತಾ, ನಾನು ACP ಆಗಿ ಟ್ರಾನ್ಸ್ಫರ್ ತಗೊಂಡು ಇಲ್ಲಿಗೆ ಬಂದು DCP ಆಗಿ ಪ್ರಮೋಷನ್ನೊಂದಿಗೆ ಬಂದಿದ್ದೀನಿ. ನನಗೆ ಪ್ರಮೋಷನ್ ಸಿಕ್ಕಿರೋ ವಿಚಾರವನ್ನು ನಿನ್ನ ಹತ್ರನೇ ಫಸ್ಟ್ ಹೇಳಬೇಕು ಅಂತ ಮನೆಯಲ್ಲಿ ಕೂಡ ಯಾರ ಹತ್ರನೂ ಹೇಳದೆ ಬಂದೆ. ಆದರೆ ನನಗೆ ಒಳ್ಳೆ ಮರ್ಯಾದೆನೇ ಕೊಟ್ಬಿಟ್ಟೆ ಬಿಡು ನೀನು. ನಾಳೆ ಇದೇ ಸಿಟಿಯಲ್ಲಿ ನಾನು ಕಾಕಿ ಬಟ್ಟೆಯೊಂದಿಗೆ ಬರಬೇಕು. ಯಾವನಾದರೂ ಒಬ್ಬ ರೌಡಿ ಮೇಲೆ ಕೈ ಇಟ್ಟರು ಅಂದು ಒಬ್ಬ ಹುಡುಗಿಯ ಕೈ ಹಿಡಿದು ಎಳ್ದವನೇ ತಾನೇ ನೀನು ಅಂತ ಅವನು ನನ್ನನ್ನು ಪ್ರಶ್ನೆ ಮಾಡ್ತಾನೆ. ಆ ಮಟ್ಟಕ್ಕೆ ನನ್ನನ್ನು ತಂದುಬಿಟ್ಬಿಟ್ಟೆ ನೀನು. ನಿನ್ನ ಕೋಪ ಸರಿನೇ ನೀಲು. ರೋಹಿಣಿ ಮಾಡಿದ ಫ್ರಾಡ್ ಕೆಲಸ ಎಲ್ಲವನ್ನ ಕಂಡುಹಿಡಿದು ಅವರ ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ದೀನಿ. ಇದ್ರ ಬಗ್ಗೆ ಎಲ್ಲ ವಿವರವನ್ನು ಸಾಮ್ರಾಟ್ ಅಣ್ಣನಿಗೆ ಫೋನ್ ಮಾಡಿ ಬೇಕಿದ್ರೆ ಕೇಳು, ಅವರೇ ಎಲ್ಲ ಹೇಳ್ತಾರೆ. ಅದು ಮಾತ್ರ ಅಲ್ಲದೆ ಅಂದು ನಾನು ಮಾತನಾಡಿದ್ದು ಕೋಪದಲ್ಲಿ ನೀಲು, ಮನಸ್ಸಿನಿಂದ ಆ ಮಾತು ಬರಲಿಲ್ಲ. ಈಗ ಗಂಡಸು ಅನ್ನೋ ಅಹಂಕಾರದಿಂದನೋ ಅಥವಾ ಪೊಲೀಸನ್ನೋ ಅಧಿಕಾರದಿಂದಲೋ ಅಲ್ಲ, ನೀನೇ ನನ್ನನ್ನು ಬಿಟ್ಟು ದೂರ ಹೋದರೂ ಖಂಡಿತ ನಾನು ನಿನ್ನನ್ನು ಬಿಡಲ್ಲ. ಐ ಲವ್ ಯು ನೀಲು, ಐ ಲವ್ ಯು ಸೋ ಮಚ್ ಅಂತ ಹೇಳ್ದವನು ಈಗ ಅವನನ್ನು ದಿಟ್ಟಿಸಿ ನೋಡಿ ಏನೂ ಮಾತನಾಡದೆ ಅಲ್ಲಿಗೆ ಬಂದ ಆಟೋಗೆ ಕೈ ಮಾಡಿದ್ಲು ನೀಲು. ಆಟೋ ಹತ್ತಿ ಹೋದವಳು, ಸರ್ ನಾನು ಕೂಡ ಏನಪ್ಪ ಬಂದ ತಕ್ಷಣವೇ ಒಂದು ಹುಡುಗಿ ಹತ್ರ ಸಮಸ್ಯೆ ಮಾಡಿಕೊಂಡ್ರಲ್ಲ ಅಂತ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ. ಆದರೆ ಈಗ ನೀವು ಅವ್ರ ಜೊತೆ ಮಾತನಾಡುವಾಗಲೇ ನಿಮ್ಮ ವೈಫ್ ಅಂತ ಗೊತ್ತಾಯಿತು. ಪರ್ಸ್ನಲ್ ಪ್ರಾಬ್ಲಮ್ ಸರ್ ಅಂತ ಇನ್ಸ್ಪೆಕ್ಟರ್ ಕೇಳಿದರು. ಹೌದು ಅರುಣ್, ನೀಲು ನನ್ನ ಸ್ವಂತ ಅಕ್ಕನ ಮಗಳು. ಸಣ್ಣ ವಯಸ್ಸಿನಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾದೆ. ಒಂದೇ ದಿನದಲ್ಲಿ ಎಲ್ಲವೂ ಮುಗಿದು ಹೋಯಿತು. ಪರವಾಗಿಲ್ಲ, ನನ್ನ ಹೆಂಡತಿಯೇ ತಾನೇ, ಖಂಡಿತ ಅರ್ಥ ಮಾಡ್ಕೋತಾಳೆ
ಅಂತ ಹೇಳ್ದವನು, ಓಕೆ, ನಾನು ನಾಳೆಗೆ ಡ್ಯೂಟಿಗೆ ಜಾಯಿನ್ ಆಗ್ತೀನಿ, ಈಗ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ತನ್ನ ಬೈಕ್ ಹತ್ತಿದನು ಸೂರ್ಯ. ಆಫೀಸ್ಗೆ ಬಂದ ಆರ್ಕೆಯ ದೃಷ್ಟಿ ಕೀರ್ತಿಯ ಮೇಲೆ ಬಿತ್ತು. ನೀಲು ಆಸ್ಪತ್ರೆಗೆ ಹೋಗದೆ ನೇರವಾಗಿ ಆಫೀಸ್ಗೆ ಹೋದ್ಲು. ಆಟೋದಲ್ಲಿ ಹೋಗುವಾಗ ಅವಳಿಗೆ ಅದೆಂತ ಅವಳು, ನಾನು ಅಷ್ಟು ಅವಮಾನಪಟ್ಟೆ, ಗರ್ಭದಲ್ಲಿರುವ ನಿನ್ನ ಬಗ್ಗೆಯೂ ಅನುಮಾನಪಟ್ಟು ಮಾತನಾಡಿ ಈಗ ಬಂದು ನೀಲು ನೀಲು ಚಿನ್ನ ರನ್ನ ಅಂತ ಹೇಳಿದರೆ ಎಲ್ಲವನ್ನ ಮರ್ತ್ಬಿಡ್ಬೇಕಾ? ನಾನು ಅನುಭವಿಸಿದ ನೋವು ಗಾಯವೆಲ್ಲ ವಾಸಿಯಾಗುತ್ತಾ? ಅಂದು ರೋಹಿಣಿ ಬಳಿ ನೀಲು ಇಷ್ಟು ದಿನ ಜೊತೆಯಲ್ಲೇ ಇದ್ಲು, ಅದಕ್ಕೆ ಡಿಸ್ಟರ್ಬೆನ್ಸ್ ಆಗಿತ್ತು. ಈಗ ತಾನೇ ಊರು ಬಿಟ್ಟು ಹೋಗಿದ್ದಾಳೆ, ಇನ್ನು ನಾವು ಖುಷಿಯಾಗಿರಬಹುದು ಅಂತ ಹೇಳುವಾಗ ಆಗ ಈ ನೀಲು ಕಣ್ಣಿಗೆ ಕಾಣಿಸ್ಲಿಲ್ವಾ? ಎಲ್ಲವೂ ಸುಳ್ಳು ಪಾಪು. ನಿಮ್ಮ ಅಪ್ಪ ಬದಲಾಗಿ ಬಹಳ ದಿನಗಳೇ ಆಗಿವೆ. ನಾನಿದ್ದ ಅವ್ರ ಮನಸ್ಸಿನಲ್ಲಿ ಯಾವಾಗ ಇನ್ನೊಬ್ಬಳನ್ನು ಅವರು ನೆನೆಸ್ಕೊಳ್ಳಲು ಸಾಧ್ಯ ಆಯಿತೋ, ಇದರ ಮೇಲೆ ಅವ್ರ ಜೊತೆ ಹೋದರೆ ಅದು ಸರಿ ಇರಲ್ಲ ಪಾಪು. ಯಾವಾಗಲೂ ನಿನಗೆ ನಾನು ಮಾತ್ರ, ನನಗೆ ನೀನು ಮಾತ್ರ ಅಷ್ಟೆ. ಹೀಗೆ ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು ತನ್ನ ಮಗುವಿನ ಬಳಿ ಮನಸ್ಸಿನಲ್ಲೇ ಮಾತನಾಡ್ಕೊಳ್ತಾ ಆಟೋದಲ್ಲಿ ಹೋಗ್ತಾ ಇದ್ಲು ನೀಲು. ಆಟೋ ಆಫೀಸ್ ಬಾಗಿಲಲ್ಲಿ ಬಂದು ನಿಂತಿತು. ಕೆಳಗೆ ಇಳಿದು ಆಟೋ ಡ್ರೈವರ್ಗೆ ಹಣ ಕೊಟ್ಟು ಅವಳು ತಿರುಗಿ ನೋಡಿದಾಗ ಆಟೋವನ್ನು ಫಾಲೋ ಮಾಡ್ಕೊಂಡು ಬಂದಿದ್ದ ಸೂರ್ಯ. ಅವನನ್ನು ನೋಡಿದವಳಿಗೆ ಕೋಪ ಬಂದಿತು. ವೇಗವಾಗಿ ಆಫೀಸ್ ಗೇಟ್ನ ಒಳಗೆ ಹೋದ್ಲು ನೀಲು. ಆಮೇಲೆ ಸೂರ್ಯ ಕೂಡ ಹಿಂತಿರುಗಿ ಹೋದ. ಇತ್ತ ಆರ್ಕೆ 8 ಗಂಟೆಗೆ ಆಫೀಸ್ಗೆ ಬಂದವನು ಮುಖ್ಯವಾದ ಒಂದು ಮೀಟಿಂಗ್ ಮುಗಿಸಿ ತನ್ನ ಕ್ಯಾಬಿನಿಂದ ನೀಲು ಟೀಮ್ ಇರುವ ಕ್ಯಾಬಿನ್ಗೆ ಹೋದ. ಅಲ್ಲಿ ಎಲ್ಲರೂ ಇದ್ದರು, ಆದರೆ ನೀಲು ಮಾತ್ರ ಇರಲಿಲ್ಲ. ಈಗ ಒಳಗೆ ಹೋದವನು ಅವನನ್ನು ನೋಡಿದ. 7 ಜನರು ಎದ್ದು ನಿಂತು ಗುಡ್ ಮಾರ್ನಿಂಗ್ ಸರ್ ಅಂತ ಎಲ್ಲರೂ ಹೇಳಿದಾಗ ಕೀರ್ತಿ ಮಾತ್ರ ಮೌನವಾಗಿ ನಿಂತಿದ್ಲು. ಗುಡ್ ಮಾರ್ನಿಂಗ್, ಏನಿದು ನಿಮ್ಮ ಟೀಮ್ ಲೀಡರ್ ಕಾಣಿಸ್ತಿಲ್ಲ ಅಂತ ಬಿಗಿಯಾದ ಧ್ವನಿಯಲ್ಲಿ ಆರ್ಕೆ ಕೇಳ್ದ. ಸರ್, ಅವರು ಬಂದ್ಬಿಡ್ತಾರೆ ಅಂತ ದೀನಾ ಎಂಬುವನು ಉತ್ತರಿಸ್ದ. ಯಾಕೆ ಮೇಡಮ್ ಇನ್ನೂ ಬರದೇ ಇದ್ದಾರೆ? ಇಲ್ಲಿ ವರ್ಕ್ ಅಷ್ಟು ಜಾಸ್ತಿ ಇದೆ, ನೈಟ್ ವರ್ಕ್ ಕೂಡ ಇದೆ. ಹಾಗಿರುವಾಗ ಯಾಕೆ ನಿಮ್ಮ ಲೀಡರ್ಗೆ ಮಾತ್ರ ಸ್ಪೆಷಲ್ ಟೈಮಾ ಅಂತ ಕೇಳ್ದ. ಕೀರ್ತಿಗೆ ಕೋಪ ಬಂದು, ಸರ್, ನೀಲು ಯಾವಾಗಲೂ ಕರೆಕ್ಟ್ ಟೈಮ್ಗೆ ಬರ್ತಾಳೆ. ಇವತ್ತು ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಪ್ರೆಗ್ನೆನ್ಸಿ ಟೈಮ್ ಆಗಿರೋದ್ರಿಂದ ಅವಳಿಗೆ ಹೆವಿ ವಾಮಿಟ್, ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಅಂದಾಗ ನೀವು ತಾನೇ ನೀಲು ಅಸಿಸ್ಟೆಂಟ್. ಓಕೆ, ಪ್ರಾಜೆಕ್ಟ್ ಫೈಲ್ನ ತೊಗೊಂಡು ನನ್ನ ಕ್ಯಾಬಿನ್ಗೆ ಬನ್ನಿ ಅಂತ ಹೇಳಿ ಅವನು ಹೋದ. ಕೀರ್ತಿಗೆ ಕೈಕಾಲು ನಡುಗಲು ಆರಂಭಿಸ್ತು. ಯಾಕೆ ಈ ಮುಂದಿರುಕುತನ ನಿಂಗೆ? ನಿನ್ನನ್ನು ಯಾರು ಮುಂದೆ ಹೋಗಿ ಅವನ ಹತ್ರ ಹೇಳೋಕ್ಕೆ ಹೇಳಿದರು? ಅವನೇ ಬಾಯಿ ಬಿಡಿಸೋಕೆ ಬಂದಿದ್ನೋ ಏನೋ, ನಿನಗೆ ಹೋಗಿ ನೀನೇ ಸಿಕ್ಕಾಕೊಂಡೆ. ಸರಿ ಹೋಗು, ನಿನ್ನ ನಡೆದಿದ್ದಕ್ಕೆಲ್ಲ ಇವತ್ತು ಸೇರಿಸಿ ಇಡ್ತಾನೆ ಅನಿಸುತ್ತೆ ಅಂತ ಅಂದ್ಕೊಂಡವಳೆ ಆ ಪ್ರಾಜೆಕ್ಟ್ ಫೈಲ್ನ ತಗೊಂಡು ಅವನ ಕೋಣೆಗೆ ಹೋದ್ಲು. ಮೇ ಕಮಿನ್ ಸರ್ ಅಂದ್ಲು. ಎಸ್ ಕಮಿನ್ ಅಂದ ಆರ್ಕೆ. ತಗೊಳ್ಳಿ ಸರ್ ಪ್ರಾಜೆಕ್ಟ್ ಫೈಲ್ ಅಂತ ಕೈನ ಚಾಚಿದ್ಲು. ಫೈಲ್ ಇಸ್ಕೊಂಡವನು ಒಮ್ಮೆ ನೋಡಿಬಿಟ್ಟು, ಓಕೆ, ನಿನ್ನೆ ನಾನು ಹೇಳಿದ ಇನ್ಸ್ಟ್ರಕ್ಷನ್ ಎಲ್ಲವನ್ನ ಫಾಲೋ ಮಾಡಿ ಅಂತ ಮತ್ತು ಕೆಲವು ವಿವರಗಳನ್ನು ಹೇಳಿಬಿಟ್ಟು ಅವಳ ಕಡೆಗೆ ಫೈಲ್ನ ಚಾಚಿದ ಆರ್ಕೆ. ಅವಳು ಆ ಫೈಲನ್ನು ತೆಗೆದುಕೊಳ್ಳಲು ಮುಂದಾದಾಗ ಆ ಫೈಲಿಂದ ಕೈ ತೆಗೆದೆ ಅವಳನ್ನೇ ನೋಡ್ತಾ ಇದ್ದ ಆರ್ಕೆ ಅವಳು ಎಳ್ದು ನೋಡಿದ್ಲು. ಫೈಲ್ ಬರಲಿಲ್ಲ. ಈಗ ತಲೆ ಎತ್ತಿ ಅವನನ್ನು ಗಮನಿಸಿದಾಗ ಅವನ ದೃಷ್ಟಿ ಏನೋ ಅವಳ ಮೇಲೇ ಇತ್ತು. ಸರ್, ಫೈಲ್ ಬಿಡಿ ಅಂದಾಗ ಈಗ ಫೈಲ್ ಬಿಟ್ಟವನು, ನಿನ್ನೆ ನಿಜವಾಗ್ಲೂ ನನ್ನ ನೋಡೋದಕ್ಕೋಸ್ಕರ ರೆಸ್ಟೋರೆಂಟ್ಗೆ ಬರಲಿಲ್ವಾ ಅಂತ ಕೇಳ್ದ. ಹಲೋ ಸರ್, ಇದು ಆಫೀಸ್, ಇಲ್ಲಿ ಪರ್ಸ್ನಲ್ ಮಾತಾಡಬಾರ್ದು ಅಂತ ಹೇಳಿದ್ಲು. ಹೋ ಮೇಡಮ್, ಹೊರಗೆ ಹೋದರೆ ಆಫೀಸ್ ಬಗ್ಗೆ ಮಾತಾಡಲ್ಲ, ಆಫೀಸ್ಗೆ ಬಂದರೆ ಪರ್ಸ್ನಲ್ ಮಾತಾಡಲ್ವಾ ಅಂತ ಕೇಳ್ದ. ಹೌದು, ಎರಡನ್ನೂ ಒಂದೇ ಕಡೆ ಸೇರಿಸಿ ಕನ್ಫ್ಯೂಸ್ ಮಾಡಿಕೊಂಡ್ರೆ ಬೇಡದ ಸಮಸ್ಯೆಗಳು ಬರೋದು ಅಂತ ಹೇಳಿಬಿಟ್ಟು ಹೊರಗೆ ನಡೆದ್ಲು. 2 ಬಾರಿ ಚಿಟಕಿ ಹೊಡೆದನು. ಕೀರ್ತಿ ತಿರುಗಿದ್ಲು. ನಿನ್ನ ಅಪ್ಪನ ಫೋನ್ ನಂಬರ್ ಕೊಡು ಅಂತ ಕೇಳ್ದ. ಕೈಕಾಲು ನಡುಗಲು ಆರಂಭಿಸಿತು. ಆದರೂ ಭಯವನ್ನು ಹೊರತೋರಿಸ್ದೆ. ಸರ್, ಏನಿದು, ಸ್ಕೂಲ್ನಲ್ಲಿ ಏನಾದರೂ ತಪ್ಪು ಮಾಡಿದರೆ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡೋ ಹಾಗೆ ನೀವು ನಮ್ಮ ಅಪ್ಪನ ನಂಬರ್ನ ಕೇಳ್ತಿದ್ದೀರಲ್ಲ ಅಂದಾಗ, ಅದು ಪರ್ಸ್ನಲ್ ಅಂತ. ನಿಮಗೂ ನಮಗೂ ಯಾವುದು ಪರ್ಸ್ನಲ್ ಇಲ್ಲ. ನಿಮ್ಮ ಹಕ್ಕು ಈ ಆಫೀಸ್ನಲ್ಲಿ ಮಾತ್ರ, ನನಗೆ ಕೆಲಸ ಹೇಳೋದೇ ಮಾತ್ರ. ಅದನ್ನು ಮೀರಿ ಪರ್ಸ್ನಲ್ ಲೈಫಲ್ಲಿ ತಲೆ ಹಾಕೋದಕ್ಕೆ ನಿಮಗೆ ಯಾವುದೇ ರೈಟ್ಸ್ ಇಲ್ಲ.
ನನ್ನ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಅಂತ ಯಾರ ಹತ್ರನೂ ಮಾತಾಡೋಕ್ಕೆ ನಿಮಗೆ ರೈಟ್ಸ್ ಇಲ್ಲ. ಪ್ಲೀಸ್ ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲದೆ ನೀವು ಏನಾದರೂ ಅಂತ ಅಂದ್ಕೊಳ್ಬಿಡ್ಬೇಡಿ. ಪ್ರೀತಿ ಗೀತಿ ಅಂತ ಹೇಳಿದರೆ ಮರುಕ್ಷಣ ಅಷ್ಟೇ ನನ್ನನ್ನು ಕಟ್ಟಿ ನೇತು ಹಾಕಿಬಿಡ್ತಾರೆ ಅಂದಾಗ ಅದಕ್ಕೆ ತಾನೇ ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು, ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೇಳಿದ್ದು. ಅದಕ್ಕೆ ಯಾಕೆ ಇಷ್ಟು ಮಾತಾಡ್ತಿದ್ದೀಯಾ, ನೀನೇನಾದರೂ ನನ್ನ ಲವ್ ಮಾಡ್ತಿದ್ದೀಯಾ ಅಂತ ಕೇಳ್ದ. ಹಲೋ, ಆ ತರಹ ಏನಿಲ್ಲ, ನೀವೇ ಹಾಗೆ ಮಾತನಾಡ್ತಿದ್ದೀರಾ ಅಂದಾಗ, ಇಲ್ಲಿ ನೋಡು, ನಾನು ನಿನ್ನನ್ನು ಲವ್ ಮಾಡ್ತಾ ಇಲ್ಲ. ನನಗೆ ಈಗಾಗಲೇ ಆಲ್ರೆಡಿ ಮದುವೆ ಆಗಿದೆ, ಒಂದು ಮಗು ಕೂಡ ಇದೆ. ಆದ್ದರಿಂದ ಸುಮ್ಮನೆ ಬೇಡದನ್ನೆಲ್ಲ ನಿನ್ನ ತಲೆಗೆ ಹಾಕ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡ. ನಿಮ್ಮ ಅಪ್ಪನ ಫೋನ್ ನಂಬರ್ ನಾನು ಕೇಳಿದ್ದು ಬೇರೊಂದು ವಿಚಾರಕ್ಕಾಗಿ, ಅದನ್ನು ನಾನು ನಿನಗೆ ನಾಳೆ ಹೇಳ್ತೀನಿ, ಈಗ ನೀನು ಹೊರಡು ಅಂದಾಗ, ಮದುವೆ ಆಗೋಗಿದೆಯಾ ಅಂತ ಅವಳಿಗೆ ಒಳಗೊಳಗಡೆ ಗಾಬರಿ ಆಯಿತು. ಆದರೂ ಅದನ್ನು ಹೊರ ತೋರಿಸ್ಕೊಳ್ದೆ ಓಕೆ ಸರ್ ಅಂತ ಹೇಳಿಬಿಟ್ಟು ಹೊರ ಬಂದಳು ಕೀರ್ತಿ. ಕೀರ್ತಿ ಕ್ಯಾಬಿನ್ಗೆ ಹೋಗಲು ನೀಲು ಕೂಡ ಒಳಗೆ ಬಂದಳು. ಅವಳ ಮುಖ ನೋಡಿದವಳಿಗೆ ಅವಳಿಗೆ ಏನು ಸಮಸ್ಯೆ ಆಗಿದೆ ಅನ್ನೋದು ತಿಳಿತು. ನೀಲು, ನೀಲು, ಏನಾಯಿತು? ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಅಂತ ತಾನೇ ಹೋದೆ, ಇಷ್ಟರಲ್ಲೇ ಬಂದುಬಿಟ್ಟಿಯಲ್ಲ ಅಂತ ಕೇಳಿದಾಗ ಅವಳಿಗೆ ಅಳು ತಡೆದುಕೊಳ್ಳಲು ಆಗಲಿಲ್ಲ. ಏನಿಲ್ಲ ಕಣೆ ಅಂತ ಹೇಳಿಬಿಟ್ಟು ಮುಖವನ್ನು ಒರೆಸ್ಕೊಂಡು ಅವಳು ತನ್ನ ಕೆಲಸವನ್ನು ಮುಂದುವರೆಸಿದ್ಲು. ಇತ್ತ ಕೀರ್ತಿಗಾದರೂ ಕೆಲಸದಲ್ಲಿ ಎಲ್ಲಿಯೇ ಗಮನ ಇರುತ್ತೆ. ಮದುವೆ ಆಗೋಗಿದೆ ಅಂತ ಹೇಳಿದರು, ಅಂದರೆ ನಿಜವಾಗ್ಲೂ ಅವರಿಗೆ ಮದುವೆ ಆಗಿದೆಯಾ? ಆಮೇಲೆ ಯಾಕೆ ನನ್ನ ಹತ್ರ ಆ ತರಹ ನಡ್ಕೊಂಡ್ರು ಅನ್ನೋ ಗೊಂದಲ ಅವಳಿಗೆ. ಕೀರ್ತಿ, ಏನು ಮಾಡ್ತಿದ್ದೀಯಾ ಅಂತ ದೀನನ ಧ್ವನಿ. ಎಲ್ಲರೂ ಕೀರ್ತಿಯನ್ನು ನೋಡಿದರು. ಅವಳು ಏನೋ ಯೋಚನೆಯಲ್ಲಿರಲು ಕೀರ್ತಿ ಏನಾಯಿತು ಅಂತ ಮತ್ತೆ ದೀನ ಕೇಳಿದಾಗ, ಅದು ಏನಿಲ್ಲ ದೀನ, ಸ್ವಲ್ಪ ತಲೆನೋವು ಅಂದ್ಲು. ಟ್ಯಾಬ್ಲೆಟ್ ಬೇಕಾ, ತಗೊಂಡು ಬರಲ್ಲ ಅಂದ. ಅದೆಲ್ಲ ಏನು ಬೇಡ, ಟೀ ಬ್ರೇಕ್ನಲ್ಲಿ ತಗೊಳ್ತೀನಿ ಅಂತ ಹೇಳಿಬಿಟ್ಟು ಕೆಲಸ ಮುಂದುವರೆಸಿದ್ಲು. CCTVಯಲ್ಲಿ ಅವಳನ್ನು ವಾಚ್ ಮಾಡ್ತಿದ್ದವನ ತುಟಿಗಳಲ್ಲಿ ನಗು ಮೂಡ್ತು. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ? ನಿಜವಾಗ್ಲೂ ಆರ್ಕೆ ಮದುವೆ ಆಗಿದ್ದಾನಾ, ಅಥವಾ ನೀಲುನ ಇಷ್ಟಪಡ್ತಿದ್ದಾನಾ, ಇಲ್ಲ ಕೀರ್ತಿಯನ್ನು ಇಷ್ಟಪಡ್ತಿದ್ದಾನಾ? ಮುಂದೆ ಏನಾಗುತ್ತೆ ಅಂತ ಕಾಯ್ತಾ ಇರಿ ನೋಡೋದಕ್ಕೆ. ಧನ್ಯವಾದಗಳು.